ಈ ಆಕ್ಸಿಡೆಂಟ್ ಆಗಿ ಮರಣ ಹೊಂದಿರತಕ್ಕಂಥ 3 ಸದಸ್ಯರ ಕಣ್ಣುಗಳನ್ನು ನಾವು ದಾನ ಮಾಡಿದ್ದೀವಿ. ಯಾಕಂತಂದರೆ ಅವ್ರ ಜೀವನಾದರೂ ಹೋಯಿತು, ಕಣ್ಣಿಲ್ದೇ ಬದುಕ್ತಕ್ಕಂಥ ಒಂದು 6 ಜನಕ್ಕೆ 12 ಜನಕ್ಕೆ ಅದರಿಂದ ಉಪಯೋಗ ಆಗುತ್ತೆ ಅಂತೇಳಿ ಗೊತ್ತಾಯಿತು. ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಅಪ್ ಮಾಡಿ ಅವರ ನೇತ್ರಗಳನ್ನು ದಾನ ಮಾಡಿದ್ದೀವಿ. ಈಗ ಆಗಿದೆ ಸರ್, ಅದು ಪ್ರೊಸೀಜರ್ ಎಲ್ಲ ಮುಗಿದಿದೆ, ಹೇಗೆ ಮುಗಿದಿದೆ ರಿಸಲ್ಟ್ಸ್ ಎಲ್ಲ ಮುಗಿದಿದೆ. ತಗೊಂಡಿದ್ದಾರೆ ಕಣ್ಣು ಹೇಗೆ ತಗೊಳ್ತಾ ಇದ್ದಾರೆ ಡಾಕ್ಯುಮೆಂಟೇಷನ್ ಎಲ್ಲ ಮುಗಿದಿದೆ. ಈಗ ತಗೊಳ್ತಾರೆ. ಯಾವ ಸಂಸ್ಥೆಗೆ ನೀಡಿದ್ದೀವಿ ಅದು ಗೊತ್ತಾಗ್ತಿಲ್ಲ. ನಾವು ಕೇರ್ ಹಾಸ್ಪಿಟ್ಲಿಗೆ ಬಟ್ ಅಲ್ಲಿಗೆ ಆಸ್ಪತ್ರೆಗೆ ನೀಡಿದ್ದೀವಿ. ಕೊಟ್ಟಿದ್ದೀವಿ. ಬಡಜನರು ಬರ್ತಾರೆ ಇಲ್ಲಿ ಅನುಕೂಲ ಆಗಲಿ. ನೆನ್ನೆ ಸುಮಾರು ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ರು ಚಿಕ್ಕದೇವಮ್ಮನ ಬೆಟ್ಟಕ್ಕೆ. ಹೋಗಿ ಊರ ಹತ್ರ ಬರಬೇಕಾದ್ರೆ ಊಟಿ ರೋಡ್ನಲ್ಲಿ ಒಂದು 6:15 6:45 ಟೈಮ್ನಲ್ಲಿ ಈ ಥರ ಸ್ಕೂಟ್ರಿಂದ ಬರುವಾಗ ಎದುರುಗಡೆಯಿಂದ ಅಂತ ಬಂದಂಥ ಕಾರು ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗದೇ ಇವ್ರದ್ದೊಂದು ಸ್ಕೂಟ್ರಿಗೆ ಮತ್ತು ಇವರಿಂದ ಬರ್ತಾ ಇರತಕ್ಕಂಥ ಇನ್ನೊಂದು ಹುಡುಗನ ಸ್ಕೂಟ್ರಿಗೆ 2 ಸ್ಕೂಟ್ರಿಗೆ ಹೊಡೆದು ಇವರು 3 ಜನನೂ ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತಪಟ್ಟಿರೋರಲ್ಲಿ ಒಬ್ಬರು ನನ್ನ ತಮ್ಮನ ಹೆಂಡ್ತಿ, ಅವ್ರ ಮಗ ಮತ್ತು ಅವ್ರ ಸೊಸೆ. ಇತ್ತೀಚೆಗೆ ಮದುವೆ ಆಗಿದ್ದು ಇನ್ನೊಂದು 9 ತಿಂಗಳಾಗಿತ್ತು. ಹೀಗಾಗಿ ನಮಗೆ ಒಂದು 7 ಅಷ್ಟೊತ್ತಿಗೆ ಫೋನ್ ಬರ್ತು, ಈ ಥರ ಆಕ್ಸಿಡೆಂಟ್ ಆಗಿದೆ ಅಂಥೇಳಿ. ನಾನು ಮೈಸೂರಿನಲ್ಲಿದ್ದೆ. ಕರೆಕ್ಟಾಗಿ ಯಾರು ಎತ್ತು ಅಂತ ಕ್ಲಿಯರ್ ಮಾಡಿಕೊಂಡು ಕೊನೆಗಾಲಕ್ಕೆ ಈ ಥರ ಅಂತ ಗೊತ್ತಾಯಿತು. ಆಮೇಲೆ ಎಲ್ಲಿಗೆ ತೊಗೊಂಡು ಬರ್ತಾರೆ ಅಂದಾಗ ಮೈಸೂರಿಗೆ ಆಂಬುಲೆನ್ಸಲ್ಲಿ ತೊಗೊಂಡು ಬರ್ತಾರೆ ಅಂದಾಗ ನಾವು ಹಾಸ್ಪಿಟ್ಲ್ ಹತ್ರ ಬಂದು ನಿನ್ನೆ ರಾತ್ರಿ ಇಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದು ಅದನ್ನು ನೋಡ್ಕೊಳ್ತೀವಿ. ಮದುವೆ ಆಗಿ ಎಷ್ಟು ತಿಂಗಳಾಗಿದೆ? 9 ತಿಂಗಳಾಗಿತ್ತು ಅಷ್ಟೇ. 9 ತಿಂಗಳಿಗೆ ಈ ರೀತಿಯಾದಂಥ ದುರಂತ ಅಂತ್ಯ. ಅಲ್ಲಿ ಸ್ಪೀಡ್ ತುಂಬ ಇರುತ್ತೆ, ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಯಾರು ಕೂಡ. ರೋಡ್ ತುಂಬ ವೈಡ್ ಆಗಿರೋದ್ರಿಂದ ಮತ್ತು ಜನಗಳಲ್ಲೂ ಕೂಡ ಅವೇರ್ನೆಸ್ ಇರಲ್ಲ. ತುಂಬ ಸ್ಪೀಡಾಗಿ ಹೋಗ್ತಾರೆ, ಕಂಟ್ರೋಲ್ ಮಾಡಿ. ಜಾಸ್ತಿ ಆಕ್ಸಿಡೆಂಟ್ ಹೌದು, ಸತತ ಅದು ರಿಪೋರ್ಟ್ ಆಗ್ತಾನೆ ಇದೆ. ಆ ಒಂದು ಸ್ಟ್ರೆಚ್ ಇಲ್ಸ್ಕೆರೆ ಬೋರೆ ಹಿರಿಕಾಟಿ ಗೇಟ್ ಮಧ್ಯೆ ತುಂಬಾ ಆಕ್ಸಿಡೆಂಟ್ಸ್ ರಿಪೋರ್ಟ್ ಆಗ್ತಾನೆ ಇದೆ ಸರ್. ಒಂದು ಜನ ಅವೇರ್ನೆಸ್ ಬೇಕು, ಯಾಕಂದರೆ ರೋಡ್ ಆಗಲಾಗಿದೆ, ರೋಡ್ ಚೆನ್ನಾಗಿದೆ ಅಂತೇಳಿ ಮಿತಿಮೀರಿದ ವೇಗಗಳಿಂದ ಈ ಥರ ಜೀವಹಾನಿ ಆಗುತ್ತೆ. ಎಲ್ಲರೂ ಕೂಡ ನಿಯಮಗಳನ್ನ ಪಾಲನೆ ಮಾಡಿದ್ರೆ ಈ ಥರದ ಜೀವಹಾನಿಯನ್ನು ತಪ್ಪಿಸ್ಬೋದು. ಅದು ಗೊತ್ತಾಗಿಲ್ಲ. ಅದು ಒಟ್ಟಾರೆ ಅವರು ಬರ್ತಾಯಿದ್ರು ಅಂತ ಗೊತ್ತಾಗಿದೆ. ಒಂದೇ ಗಾಡಿಯಲ್ಲಿದ್ದರು ಅಥವಾ ಯಾಕೆ ನಿಂತ್ಕೊಂಡಿದ್ರು ಏನಂತ ಅಲ್ಲಿ ಗೊತ್ತಾಗಿಲ್ಲ ಸರ್. ನನ್ನ ಹೆಸರು ಗುರುಸಿದ್ದೆ ಅಂತೇಳಿ. ನಾನು ಅವ್ರ ದೊಡ್ಡಪ್ಪ, ಅವ್ರ ತಂದೆ ಇಲ್ಲ, ನಾನೇ ನೋಡ್ಕೊತಿದ್ದೆ ಅವ್ರದ್ದು. ಅಲ್ಲ ಸರ್, ಈಗ ಮದುವೆಗೆ ಸಾಕಷ್ಟು ಕನಸುಗಳನ್ನು ಕೂಡ ಕಟ್ಕೊಂಡು ಹೋಗ್ತಾರೆ. ಈ ರೀತಿಯಾದಂಥ ದುರಂತ ಅಂತ್ಯ ಕಂಡಾಗ ನಿಜಕ್ಕೂ ಕೂಡ ಎಲ್ಲ ಒಂದು ಕಡೆ ಬೇಜಾರಾಗುತ್ತೆ. ಹೌದು, ಕುಟುಂಬಕ್ಕೆ ಅವನೇ ಮುಖ್ಯಸ್ಥನಾಗಿದ್ದ. ಸಾಕಷ್ಟು ಕನಸುಗಳನ್ನು ಕೂಡ ಕಂಡಿದ್ರು. 9 ಹೌದು ಹೌದು. ಏನು ಕೆಲಸ ಮಾಡ್ತಾರೆ ಸರ್ ಹುಡುಗ? ಅವನು ಡೈಲಿ ವೇಜಸಲ್ಲಿ ಕೇಬಿಲ್ ಮಾಡ್ತಾಯಿದ್ದ, ನಂತರ ಬೇರೆ ಕಡೆ ಮಾಡ್ತಾಯಿದ್ದ. ಇವಾಗ ಈ ರೀತಿಯಾದಂಥ ಅವೈಜ್ಞಾನಿಕವಾಗಿ ಅಂದರೆ ಆ ರೋಡಲ್ಲಿ ಕೆಲವೊಂದು ಸೂಚಕ ಫಲಕಗಳು ಇಲ್ಲದೆ ಇರೋದು ಕೂಡ ಆಕ್ಸಿಡೆಂಟ್ಗೆ ಕಾರಣ. ರೋಡ್ ಕೆಲಸ ನಡೀತಾ ಇದೆ, ವೈಡ್ನಿಂಗ್ ರೋಡ್ ಇದೆ. ಸೊ ಅದು ಸರಿಯಾದ ರೀತಿಯಲ್ಲಿ ಈ ಥರದ ಆಕ್ಸಿಡೆಂಟ್ ಮುಂದಾದರೂ ಕೂಡ ಆಗದಿದ್ದ ರೀತಿ ನಿಯಮಗಳನ್ನು ಹಾಕ್ಕೊಳ್ಬೇಕು, ಕ್ರಮಗಳನ್ನು ಕೈಗೊಳ್ಳಬೇಕು. ಇಲ್ಲಾಂತಂದರೆ ಅದು ಕರ್ವ್ಸ್ ಇದೆ, ವೈಡ್ ಇದೆ ಮತ್ತು ಕರ್ವ್ ಇರೋದ್ರಿಂದ ತುಂಬ ಸ್ಪೀಡಾಗಿ ಹೋದ್ರಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಸ್ಕಿಡ್ ಆಗುತ್ತೆ, ಇಲ್ಲಾಂದರೆ ಪಕ್ಕದಲ್ಲಿ ಬರೋರಿಗೆ ಗುದ್ತಾರೆ. ಈ ಥರದ್ದೇ ಆಗ್ತಕ್ಕಂಥದ್ದು ಜೀವಣಿಗೆ.